ಸ್ವಾಭಿಮಾನ ಸಮಾವೇಶದ ವಿರುದ್ಧ ವರಿಷ್ಠರಿಗೆ ದೂರು ಸಲ್ಲಿಕೆಯಾಗಿದೆ. ಡಿಸೆಂಬರ್ 5ರಂದು ಹಾಸನದಲ್ಲಿ ನಿಗದಿಯಾದಂತಹ ಸಮಾವೇಶ ಇದು. ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳ ಸ್ವಾಭಿಮಾನಿ ಸಮಾವೇಶ ಇದು. ಸ್ವಾಭಿಮಾನಿ ಸಮಾವೇಶದ ವಿರುದ್ಧವಾಗಿ ಇದೀಗ ಎಐಸಿಸಿ ನಾಯಕರಿಗೆ ದೂರು ಹೋಗಿದೆ. ಯಾಕೆ? ಯಾರು ದೂರನ್ನ ಕೊಟ್ಟಿದ್ದಾರೋ ಅದರಲ್ಲೇನು ಹೆಸರೇನು ನಮೂದಾಗಿಲ್ಲ, ಪತ್ರದಲ್ಲಿ ಹೆಸರನ್ನ ಮರೆಮಾಚಲಾಗಿದೆ. ಸ್ವಾಭಿಮಾನಿ ಸಮಾವೇಶದ ವಿರುದ್ಧವಾಗಿ ವರಿಷ್ಠರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅದಕ್ಕೆ ಕಾರಣನೂ ಇದೆ. ಇದು ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ನಿಗದಿಯಾಗಿದ್ದಂತಹ ಸಮಾವೇಶ. ಈ ಅಭಿಮಾನಿಗಳ ಸ್ವಾಭಿಮಾನಿ ಸಮಾವೇಶದ ವಿರುದ್ಧವಾಗಿನೇ ಎಐಸಿಸಿ ಅಧ್ಯಕ್ಷರಿಗೆ ದೂರನ್ನ ಕೊಟ್ಟಿದ್ದಾರೆ. ಬಟ್ ಯಾರು ಕೊಟ್ಟಿದ್ದಾರೆ, ಯಾರು ಬರೆದಿದ್ದಾರೆ, ಇದ್ಯಾವುದು ಕೂಡ ಅಲ್ಲಿ ಪರಿಚಯ ಇಲ್ಲ. ಹೆಸರನ್ನ ಮರೆಮಾಚಿ ದೂರನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಇದರಲ್ಲಿ ಏನ್ ತಪ್ಪಾಗಿದೆ ಅನ್ನೋದನ್ನು ಕೂಡ ಹೇಳ್ತೀವಿ ನಾವು. ಇದೀಗ ಸ್ವಾಭಿಮಾನಿ ಸಮಾವೇಶ ಇದನ್ನ ನಿಗದಿಪಡಿಸಲಾಗಿದೆ. ಆದ್ರೆ ಇದರ ವಿರುದ್ಧವಾಗಿ ಡಿಸೆಂಬರ್ 5ನೇ ತಾರೀಕು ನಿಗದಿಯಾಗಿದ್ದಂತಹ ಸಮಾವೇಶದ ವಿರುದ್ಧವಾಗಿ ಇದೀಗ ಎಐಸಿಸಿ ಅಧ್ಯಕ್ಷರಿಗೆ ದೂರನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಪಕ್ಷದ ಚಿಹ್ನೆಯನ್ನ ಬಳಸಲಾಗ್ತಾ ಇಲ್ಲ. ಶಾಸಕರಿದ್ದಾರೆ, ಸಚಿವರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಈ ಸ್ವಾಭಿಮಾನಿ ಸಮಾವೇಶಕ್ಕೆ ಸಾಥನ್ನ ಕೊಡ್ತಾ ಇರಬೇಕಾದ್ರೆ ಪಕ್ಷದ ಚಿಹ್ನೆಯನ್ನ ಬಳಸುವುದು ಜೊತೆಗೆ ಪಕ್ಷದ ಅಡಿಯಲ್ಲೇ ಈ ಕಾರ್ಯಕ್ರಮನ ಆಯೋಜಿಸೋದಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ? ಈ ರೀತಿ ಪಕ್ಷವನ್ನ ದೂರ ಇಟ್ಟು ಸಮಾವೇಶ ಮಾಡುವಂತ ಉದ್ದೇಶ ಏನು? ಇವೆಲ್ಲ ಕೂಡ ಆ ಪತ್ರದಲ್ಲಿದೆ. ಯಾರು ಬರೆದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸಿದ್ದರಾಮಯ್ಯ ಪರ ಸ್ವಾಭಿಮಾನಿ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಪಕ್ಷದ ವೇದಿಕೆಯಿಂದ ಹೊರತಾದ ಕಾರ್ಯಕ್ರಮ ಅಂತ ಬಣ್ಣನೆ ಮಾಡಲಾಗಿದೆ. ಆಯೋಜಕರೆಲ್ಲ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಮುಖಂಡರೇ ಆಗಿದ್ದಾರೆ. ಹೀಗಿದ್ರೂ ಯಾಕೆ ಪಕ್ಷದ ಚಿಹ್ನೆ ಮೇಲೆ ಸಮಾವೇಶ ಮಾಡ್ತಾ ಇಲ್ಲ? ಇದು ಆ ಪತ್ರದಲ್ಲಿರುವಂತಹ ವಿಚಾರಗಳು. ವೈಯಕ್ತಿಕ ಬಲ ಪ್ರದರ್ಶನಕ್ಕೆ ಹೀಗೆ ಪಕ್ಷದ ನಾಯಕರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಪಕ್ಷವನ್ನ ದೂರ ಇಟ್ಟು ಸಮಾವೇಶ ಮಾಡುವಂತ ಉದ್ದೇಶ ಏನು? ಸ್ವಾಭಿಮಾನಿ ಸಮಾವೇಶವನ್ನ ಪಕ್ಷದ ವೇದಿಕೆಯಲ್ಲೇ ಮಾಡಿ, ಪಕ್ಷದ ಅಡಿಯಲ್ಲೇ ಮಾಡಿ. ಪಕ್ಷದ ವೇದಿಕೆ ಬಿಟ್ಟು ಸಮಾವೇಶ ಮಾಡುವ ಉದ್ದೇಶ ಒಳ್ಳೇದಲ್ಲ ಅಂತ ಆ ಪತ್ರದಲ್ಲಿ ಸುದೀರ್ಘವಾಗಿ ಬರೆದಿದ್ದಾರೆ. ಸಿಎಂ ಹಾಗೆ ಉಳಿದ ಸಚಿವರಿಗೆ ತಿಳಿ ಹೇಳಿ ಅನ್ನೋದಾಗಿಯೂ ಕೂಡ ಆ ದೂರಿನಲ್ಲಿ ಹೇಳಿದ್ದಾರೆ. ಪಕ್ಷವನ್ನ ಹೊರಗಿಟ್ಟು, ಪಕ್ಷದ ಚಿಹ್ನೆಯನ್ನ ಹೊರಗಿಟ್ಟು, ಪಕ್ಷದ ಸಚಿವರು, ಪಕ್ಷದ ಶಾಸಕರು, ಪಕ್ಷದ ಮುಖಂಡರೇ ಸೇರಿ ಸ್ವಾಭಿಮಾನಿ ಸಮಾವೇಶವನ್ನ ಮಾಡೋದಕ್ಕೆ ಏನ್ ಹಮ್ಮಿಕೊಂಡಿದಾರಲ್ಲ ಕಾರ್ಯಕ್ರಮ, ಇದು ಸರಿ ಇಲ್ಲ. ಯಾರ್ಯಾರು ಆಯೋಜಕರಿದ್ದಾರೋ ಅವರು ಸಚಿವರು, ಶಾಸಕರುಗಳು, ಮುಖಂಡರುಗಳೇ ಆಗಿದ್ದಾರೆ. ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ. ಎಲ್ಲರೂ ಇರ್ಬೇಕಾದ್ರೆ, ಪಕ್ಷದ ಭಾಗವಾಗಿರುವಂತ ಸಚಿವರು, ಶಾಸಕರು, ಮುಖಂಡರು ಇರ್ಬೇಕಾದ್ರೆ ಪಕ್ಷವನ್ನ ಹೊರಗಿಟ್ಟು ಮಾಡುವಂತದ್ದು ಏನಿದೆ? ವೈಯಕ್ತಿಕವಾಗಿ ಶಕ್ತಿ ಪ್ರದರ್ಶನ ಆದಾಗ ಆಗೋದಿಲ್ವಾ? ಆ ರೀತಿಯಾದಂತ ಒಂದು ಮೆಸೇಜ್ ಅನ್ನ ಕೊಟ್ಟಾಗ ಆಗೋದಿಲ್ವಾ? ಪಕ್ಷವನ್ನೇ ದೂರ ಇಟ್ಟು ಸಮಾವೇಶ ಮಾಡುವಂತ ಉದ್ದೇಶ ಆದ್ರೆ ಏನು? ಪಕ್ಷದ ವೇದಿಕೆಯಲ್ಲೇ ಮಾಡಿ ಸ್ವಾಭಿಮಾನಿ ಸಮಾವೇಶ. ಪಕ್ಷದವರೇ ಕೂಡಿ ಮಾಡ್ತಾ ಇದ್ದಾರೆ, ಆಯೋಜಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಕ್ಷದ ವೇದಿಕೆಯಲ್ಲಿ ಮಾಡಿ. ಯಾರು ಈ ರೀತಿಯಾಗಿ ಪಕ್ಷವನ್ನ ಹೊರಗಿಟ್ಟು ಮಾಡೋದಕ್ಕೆ ಏನ್ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೋ ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ, ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ ಅನ್ನೋದಾಗಿ ಆ ಪತ್ರದಲ್ಲಿ ಬರೆದಿದ್ದಾರೆ. ಈ ಸ್ವಾಭಿಮಾನಿ ಸಮಾವೇಶ ಆಯೋಜನೆಗೊಂಡಿರೋದು ಗೊತ್ತಾಗಿರುತ್ತೆ. ಮಾಹಿತಿಯನ್ನ ಪಡೆದ ನಂತರದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡಿರ್ತಾರೆ. ಅದನ್ನ ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಇದರಿಂದ ಅಸಮಾಧಾನಗೊಂಡವರು ಪಕ್ಷದಲ್ಲೇ ಇರೋರನ್ನ ಬಳಸಿಕೊಂಡು ಪಕ್ಷದ ಚಿಹ್ನೆಯನ್ನ ಹೊರಗಿಟ್ಟು ಪಕ್ಷದ ವೇದಿಕೆಯ ಅಡಿ ಅಲ್ಲದೇನೆ ಈ ರೀತಿಯಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡೋದು ಅಥವಾ ಶಕ್ತಿ ಪ್ರದರ್ಶನವನ್ನ ಮಾಡುವಂತ ಅಗತ್ಯ ಏನಿದೆ ಅನ್ನೋದು ಈ ಪತ್ರದಲ್ಲಿರುವಂತ ವಿಚಾರಗಳು. ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಮುಂದೆ ಏನಾಗುತ್ತೆ ನೋಡ್ಬೇಕು. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಇರೋದು ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ನಡೀತಾ ಇದೆ, ಸ್ವಾಭಿಮಾನಿ ಸಮಾವೇಶ ಅಂತ. ಆಗ್ಲೇ ಹೇಳಿದಾಗೆ ಪಕ್ಷದ ಸಚಿವರುಗಳು ಇದರಲ್ಲಿದ್ದಾರೆ, ಶಾಸಕರಿದ್ದಾರೆ, ಮುಖಂಡರುಗಳಿದ್ದಾರೆ. ಆದ್ರೆ ಪಕ್ಷದ ಚಿಹ್ನೆ ಅಡಿ ನಡೀತಾ ಇಲ್ಲ. ಇದು ಒಂದಷ್ಟು ಜನರಿಗೆ ಅಸಮಾಧಾನ ಇದೆ. ಅದು ಈ ಪತ್ರದ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಯಾರು ಅಂತ ಗೊತ್ತಾಗದೇ ಇದ್ರೂ ಪಕ್ಷದ ಒಳಗೇನೆ ಇದಕ್ಕೆ ವಿರೋಧಗಳಿದೆ ಈ ಸ್ವಾಭಿಮಾನಿ ಸಮಾವೇಶಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಪಕ್ಷದ ವೇದಿಕೆಯಿಂದ ಹೊರತಾದ ಕಾರ್ಯಕ್ರಮ ಅನ್ನೋದಾಗಿ ಇಲ್ಲಿ ಬಣ್ಣನೆ ಮಾಡಲಾಗ್ತಾ ಇದೆ. ಯಾರ ಆಯೋಜಕರಿದ್ದಾರೆ? ಅವರು ಸಚಿವರು, ಶಾಸಕರು, ಮುಖಂಡರೇ ಆಗಿದ್ದಾರೆ. ಹೀಗಿದ್ರೂ ಯಾಕೆ ಪಕ್ಷದ ಚಿಹ್ನೆ ಮೇಲೆ ಸಮಾವೇಶ ಮಾಡ್ತಾ ಇಲ್ಲ ಅನ್ನೋದು ಈಗ ಪತ್ರವನ್ನ ಬರೆದಿರೋರ ಪ್ರಶ್ನೆ. ವೈಯಕ್ತಿಕ ಬಲ ಪ್ರದರ್ಶನಕ್ಕೆ ಹೀಗೆ ಪಕ್ಷದ ನಾಯಕರನ್ನ ಬಳಕೆ ಮಾಡ್ಕೊಳ್ಬಹುದಾ? ಇದು ತಪ್ಪಲ್ವಾ?
ಪಕ್ಷವನ್ನ ದೂರ ಇಟ್ಟು ಸಮಾವೇಶ ಮಾಡುವಂತ ಉದ್ದೇಶ ಆದ್ರೂ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಆ ಪತ್ರದಲ್ಲಿ. ಸ್ವಾಭಿಮಾನ ಸಮಾವೇಶವನ್ನ ಪಕ್ಷದ ವೇದಿಕೆಯಲ್ಲೇ ಮಾಡಿ, ಪಕ್ಷದ ವೇದಿಕೆ ಬಿಟ್ಟು ಸಮಾವೇಶ ಮಾಡುವಂತ ಉದ್ದೇಶ ಅದು ಒಳ್ಳೇದಲ್ಲ. ಪಕ್ಷದ ಚಿಹ್ನೆ ಬಳಸಿಕೊಂಡೇ ಸಮಾವೇಶವನ್ನ ಆಯೋಜನೆ ಮಾಡಿ, ಈ ರೀತಿಯಾಗಿ ಮಾಡಿ ಅಂತ ಹೇಳಿ ಸಚಿವರು ಶಾಸಕರಿಗೆ ನೀವು ತಿಳಿ ಹೇಳಬೇಕು ಅನ್ನೋದಾಗಿ ಪತ್ರವನ್ನ ಬರೆದು ಹೇಳಿದ್ದಾರೆ. ಪಕ್ಷದ ಚಿಹ್ನೆ ಇದೆ, ಈ ರೀತಿಯಾಗಿ ಸ್ವಾಭಿಮಾನಿ ಸಮಾವೇಶವನ್ನ ಪಕ್ಷದ ಚಿಹ್ನೆಯ ಅಡಿಯಲ್ಲೇ ಮಾಡಿದಾಗ ಪಕ್ಷಕ್ಕಿನ್ನಷ್ಟು ಬಲ ಬರುತ್ತೆ. ಯಾರು ಆಯೋಜನೆ ಮಾಡ್ತಾ ಇದ್ದಾರೆ? ಪಕ್ಷದಲ್ಲಿ ಇರೋರೇ, ಈ ಸರ್ಕಾರದ ಭಾಗ ಆಗಿರೋರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಈ ಚಿಹ್ನೆಯ ಅಡಿಯಲ್ಲಿ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಹೊರಗಿಟ್ಟು ಸ್ವಾಭಿಮಾನಿ ಸಮಾವೇಶವನ್ನ ಮಾಡಬೇಕು ಅಂತ. ಇನ್ನು ಸಿಎಂ ಕಾರ್ಯಕ್ರಮದ ಬಗ್ಗೆ ನನಗೆ ಮಾಹಿತಿ ಇದೆ. ಹಾಸನ ಕಾರ್ಯಕ್ರಮದ ಬಗ್ಗೆ ಸಿಎಂ ನನಗೆ ಹೇಳಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವ ಪತ್ರದ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದೇನೆಂದ್ರೆ, ಒಂದು ಎಐಸಿಸಿಗೆ ಪತ್ರ ಬಂದಿದೆ ಅಂತ ಸರ್. ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರಿ, ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ಒಳಗೊಂಡಿರುವಂಥ ಒಂದು ಪತ್ರ ಬಂದಿದೆ. ಅಂದರೆ ಪಕ್ಷದ ಚಿಹ್ನೆಯಲ್ಲಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ಯಾವುದೇ ರೀತಿಯಾದಂಥ ಇದು ಕಾಣ್ತಾ ಇಲ್ಲ. ಬರೀ ಒಂದು ವ್ಯಕ್ತಿ ಪೂಜೆ ಥರ ಆಗ್ತಾ ಇದೆ ಅನ್ನೋದು ಪತ್ರದಲ್ಲಿ ಒಕ್ಕಣ ಇದೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು, ತಮಗೆ ಗೊತ್ತಿದೆಯಲ್ಲ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಈಗ ಇನ್ನು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಸಂದರ್ಭ ಬಂದಿಲ್ಲ ಅನ್ನೋದಾಗಿ ಡಿಕೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಖರ್ಗೆ ಜೊತೆ ಚರ್ಚೆಯನ್ನ ನಡೆಸಿದ್ದೇನೆ, ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದೇನೆ. ಇವತ್ತು ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆ ಆಗಲಿದೆ ಅನ್ನೋದಾಗಿ ಡಿಸಿಎಂ ಡಿಕೆ ಹೇಳಿದ್ದಾರೆ. ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇನು ಅಂತ ಅಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇನು ಅಂತ ಅಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇನು ಅಂತ ಅಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇನು ಅಂತ ಅಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಈಗ ಹಾಗೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಕೂಗು ಬರ್ತಾ ಇದೆ, ಮತ್ತು ನಾನು ಅನ್ನುವಂಥ ಆಕಾಂಕ್ಷಿ ಜಾಸ್ತಿ ಆಗ್ತಾ ಇದ್ದಾರೆ. ನಿನ್ನೆ ಕೂಡ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಅವ್ರ ಪ್ರಸ್ತಾಪ ಆಗಿದೆ ಹೆಸರು. ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಒಂದು ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಕೂಗು ಬರ್ತಾ ಇದೆ, ಮತ್ತು ನಾನು ಅನ್ನುವಂಥ ಆಕಾಂಕ್ಷಿ ಜಾಸ್ತಿ ಆಗ್ತಾ ಇದ್ದಾರೆ. ನಿನ್ನೆ ಕೂಡ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಅವ್ರ ಪ್ರಸ್ತಾಪ ಆಗಿದೆ ಹೆಸರು. ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ